ಪ್ರಶ್ನೆ 1. ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದರು. ಪ್ರಶ್ನೆ 2. ಆಪರೇಷನ್ ಪೋಲೋ ಯಾವುದಕ್ಕೆ ಸಂಬಂಧಿಸಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪರೇಷನ್ ಪೋಲೋ ಬಂದ್ಬಿಟ್ಟು ಇದು ಹೈದರಾಬಾದ್ ಸೇರ್ಪಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 3. ನೀರಜ್ ಚೋಪ್ರಾ ಈ ಕೆಳಗಿನ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ನೀರಜ್ ಚೋಪ್ರಾ ಅವರು ಬಂದ್ಬಿಟ್ಟು ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಜಾವ್ಲಿನ್ ಥ್ರೋಗೆ ನೀರಜ್ ಚೋಪ್ರಾ ಅವರು ಸಂಬಂಧಿಸಿದ್ದಾರೆ. ಪ್ರಶ್ನೆ 4. ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಯಾವ ಹುದ್ದೆಗೆ ಸಂಬಂಧಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅವರು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಿಗೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಎನೇಬಲ್ ಮಾಡಿಕೊಡಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇದೇ ರೀತಿ ಅಗ್ನಿವೀರ GD ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್. ಪ್ರಶ್ನೆ 5. ಈ ಕೆಳಗಿನವರಲ್ಲಿ ರಾಜಸ್ಥಾನದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಜನ್ ಲಾಲಾ ಶರ್ಮಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶ್ನೆ 6. ಕೋಲಾರ ಗಣಿ ಕ್ಷೇತ್ರಗಳು ಈ ಕೆಳಗಿನ ಯಾವ ಅಂಶದ ಪ್ರಮುಖ ಗಣಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚಿನ್ನ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಿನ್ನ ಬಂದ್ಬಿಟ್ಟು ಇದು ಕೋಲಾರ ಗಣಿಗೆ ಸಂಬಂಧಿಸಿದೆ. ಪ್ರಶ್ನೆ 7. ಭಾರತದಲ್ಲಿ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದಲ್ಲಿ ರಾಷ್ಟ್ರಪಿತ ಅಂತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂದರೆ ಗಾಂಧೀಜಿಯನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 8. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ವೈಶಿಷ್ಟ್ಯವಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅತಿ ಉದ್ದದ ಲಿಖಿತ ಸಂವಿಧಾನ ಇದು ಬಂದ್ಬಿಟ್ಟು ಭಾರತ ಸಂವಿಧಾನದ ವೈಶಿಷ್ಟ್ಯವಾಗಿದೆ. ಪ್ರಶ್ನೆ 9. ರಾಜಸ್ಥಾನದಲ್ಲಿರುವ ಪುಷ್ಕರ್ ದೇವಾಲಯವು ಯಾವ ದೇವತೆಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪುಷ್ಕರ್ ದೇವಾಲಯ ಬಂದ್ಬಿಟ್ಟು ಇದು ಬ್ರಹ್ಮನಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 10. ಗೋಪಿ ಡೈರೀಸ್ ಕಮಿಂಗ್ ಹೋಮ್ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗೋಪಿ ಡೈರೀಸ್ ಕಮಿಂಗ್ ಹೋಮ್ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಸುಧಾಮೂರ್ತಿ ಆಗಿರ್ತಾರೆ. ಪ್ರಶ್ನೆ 11. ಡಿಸೆಂಬರ್ 2002ರಲ್ಲಿ ಸಂವಿಧಾನದ 86ನೇ ತಿದ್ದುಪಡಿಯ ಯಾವ ಮೂಲಭೂತ ಹಕ್ಕುಗಳನ್ನು ಸೇರಿಸಲು ಕಾರಣವಾಯಿತು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಶಿಕ್ಷಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಶಿಕ್ಷಣ ಬಂದ್ಬಿಟ್ಟು 86ನೇ ತಿದ್ದುಪಡಿ ಮೂಲಕ ಮೂಲಭೂತ ಹಕ್ಕನ್ನು ಸೇರಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 2. ಈ ಕೆಳಗಿನಲ್ಲಿ ಯಾವುದು 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲಾಲ್ ಕೃಷ್ಣ ಅಡ್ವಾಣಿ ಅಂದರೆ LK ಅಡ್ವಾಣಿ ಅವರು 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡಿತಾರೆ. ಪ್ರಶ್ನೆ 3. ಛೌ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಜನಪ್ರಿಯವಾಗಿದೆ? ಅಂದರೆ ಛೌ ನೃತ್ಯ ಬಂದ್ಬಿಟ್ಟು ಇದು ಯಾವ ರಾಜ್ಯದಲ್ಲಿ ಜನಪ್ರಿಯವಾಗಿದೆಯಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಛೌ ನೃತ್ಯವು ಜನಪ್ರಿಯವಾಗಿದೆ. ಪ್ರಶ್ನೆ 14. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಅರುಣಾಚಲ ಪ್ರದೇಶ ಅಂತ ಹೇಳ್ಬೋದು. ಪ್ರಶ್ನೆ 15. ಪಚಮಡಿ ಗಿರಿಧಾಮವು ಈ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಪಚಮಡಿ ಗಿರಿಧಾಮವು ಯಾವ ರಾಜ್ಯದಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಧ್ಯಪ್ರದೇಶ ರಾಜ್ಯದಲ್ಲಿ ಪಚಮಡಿ ಗಿರಿಧಾಮವು ಕಂಡುಬರುತ್ತದೆ. ಫ್ರೆಂಡ್ಸ್, ಇನ್ನು ಮುಂದೆ ಸೈನ್ಸ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಪ್ರಶ್ನೆ 1. ಮಾನವ ಮುಖ ಎಷ್ಟು ಮೂಳೆಗಳಿಂದ ಮಾಡಲ್ಪಟ್ಟಿದೆ? ಅಂದರೆ ಮಾನವನ ಮುಖ ಬಂದ್ಬಿಟ್ಟು ಎಷ್ಟು ಮೂಳೆಗಳಿಂದ ಮಾಡಲ್ಪಟ್ಟಿದೆಯಪ್ಪ ಅಂತಂದ್ರೆ 14 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಸಸ್ಯಗಳಲ್ಲಿ ನೀರನ್ನು ಯಾವ ಮೂಲಕ ಸಾಗಿಸಲಾಗುತ್ತದೆ? ಸಸ್ಯಗಳಲ್ಲಿ ನೀರನ್ನು ಯಾವುದರ ಮೂಲಕ ಸಾಗಿಸ್ತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಝೈಲಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿ ಆಹಾರವನ್ನು ಫ್ಲೋಯ ಮೂಲಕ ಸಾಗಿಸ್ತಾರೆ. ಪ್ರಶ್ನೆ 3. ಯಾವ ಸಸ್ಯದ ಕಾಂಡದಲ್ಲಿ ದ್ಯುತಿ ಸಂಶ್ಲೇಷಣ ಸಂಭವಿಸುತ್ತದೆ? ಅಂದರೆ ಯಾವ ಸಸ್ಯದಲ್ಲಿ ದ್ಯುತಿ ಸಂಶ್ಲೇಷಣ ಸಂಭವಿಸುತ್ತಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಳ್ಳಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಸ್ಪೈರೋಗೈರಾದಲ್ಲಿ ಸಂತಾನೋತ್ಪತ್ತಿ ವಿಧಾನ ಯಾವುದು? ಅಂದರೆ ಸ್ಪೈರೋಗೈರಾದಲ್ಲಿ ಸಂತಾನೋತ್ಪತ್ತಿಯ ವಿಧಾನ ಬಂದ್ಬಿಟ್ಟು ವಿಘಟನೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 5. ಜೀವಕೋಶಗಳ ಆತ್ಮಹತ್ಯಾ ಚೀಲಗಳು ಎಂದು ಕರೆಯಲ್ಪಡುವ ಜೀವಕೋಶದ ಅಂಗಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆತ್ಮಹತ್ಯಾ ಚೀಲ ಅಂತ ಲೈಸೋಸೋಮ್ನ ಕರೀತಾರೆ ಫ್ರೆಂಡ್ಸ್.
ಅದೇ ರೀತಿಯಾಗಿ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಮೈಟೋಕಾಂಡ್ರಿಯಾ ಕರೀತಾರೆ. ಪ್ರಶ್ನೆ 6, ಮೊಟ್ಟೆ ಇಡುವ ಪ್ರಾಣಿಗಳನ್ನು ಹೀಗೆ ಕರೆಯುತ್ತಾರೆ. ಅಂದರೆ ಮೊಟ್ಟೆ ಇಡುವ ಪ್ರಾಣಿಗಳನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಓವಿಪಾರಸ್ ಅಂತ ಮೊಟ್ಟೆ ಇಡುವ ಪ್ರಾಣಿಗಳನ್ನು ಕರೀತಾರೆ. ಪ್ರಶ್ನೆ 7, ಅತ್ಯಂತ ಮೆದುವಾದ ಲೋಹ ಯಾವುದು? ಅಂದರೆ ಅತ್ಯಂತ ಮೆದುವಾದ ಲೋಹ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚಿನ್ನ ಅಂತ ಹೇಳೋದು ಫ್ರೆಂಡ್ಸ್. ಇದು ಅತ್ಯಂತ ಮೆದುವಾದ ಲೋಹ ಅಂತ ಕರೀತಾರೆ. ಪ್ರಶ್ನೆ 8, ವಿಟಮಿನ್ B12ರಲ್ಲಿ ಇರುವ ಲೋಹ ಯಾವುದು? ಅಂದರೆ ವಿಟಮಿನ್ B12 ಇರುವ ಲೋಹ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಕೋಬಾಲ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9, ಈ ಕೆಳಗಿನವುಗಳಲ್ಲಿ ಯಾವುದು ಲೋಹವಲ್ಲದ ಹೊಳಪನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೆಳಗಿನವುಗಳಲ್ಲಿ ಲೋಹವಲ್ಲದ ಹೊಳಪು ಯಾವುದಪ್ಪ ಅಂತಂದ್ರೆ ಅಯೋಡಿನ್ ಅಂತ ಹೇಳೋದು ಫ್ರೆಂಡ್ಸ್. ಪ್ರಶ್ನೆ 10, ಪರಮಾಣುಗಳನ್ನು ಒಂದು ಅಣುವಿನಲ್ಲಿ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವುದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪರಮಾಣುಗಳನ್ನು ಒಂದು ಅಣುವಿನಲ್ಲಿ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವುದು ಅಂತರ ಅಣುವಿನ ಬಲಗಳು ಅಂತ ಹೇಳ್ಬೋದು. ಪ್ರಶ್ನೆ 11, ವಿದ್ಯುತ್ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಫ್ಯೂಸ್ ಬಳಸುವ ಉದ್ದೇಶ? ಫ್ರೆಂಡ್ಸ್, ವಿದ್ಯುತ್ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಫ್ಯೂಸ್ ಬಳಸುವ ಉದ್ದೇಶ ಯಾವುದಪ್ಪ ಅಂತಂದ್ರೆ ಹೆಚ್ಚುವರಿ ವಿದ್ಯುತ್ ಪ್ರವಾಹಗಳಿಂದ ವಿದ್ಯುತ್ ಸರ್ಕ್ಯೂಟನ್ನು ರಕ್ಷಿಸಲು ವಿದ್ಯುತ್ ಸರ್ಕ್ಯೂಟನ್ನು ಬಳಸ್ತಾರೆ ಫ್ರೆಂಡ್ಸ್. ವಿದ್ಯುತ್ ಫ್ಯೂಸನ್ನು ಬಳಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 12, ಯಾಂತ್ರಿಕ ಶಕ್ತಿ ಅಂದರೆ ಯಾವುದು? ಅಂದರೆ ಯಾಂತ್ರಿಕ ಶಕ್ತಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ವಸ್ತುವಿನ ಚಲನ ಶಕ್ತಿ ಮತ್ತು ಅಂತಸ್ಥ ಶಕ್ತಿಯ ಮೊತ್ತ ಅಂತ ಹೇಳ್ಬೋದು. ಪ್ರಶ್ನೆ 13, ನ್ಯೂಟನ್ನ ಚಲನೆಯ ಎರಡನೇ ನಿಯಮವನ್ನು ಈ ಪರಿಕಲ್ಪನೆಯನ್ನು ಪರಿಚಯಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14, ಚಂದ್ರನಿಂದ ಬರುವ ಬೆಳಕನ್ನು ಭೂಮಿಯು ತಲುಪಲು ಎಷ್ಟು ಸೆಕೆಂಡ್ ತೆಗೆದುಕೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1.3 ಸೆಕೆಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಂದ್ರನಿಂದ ಬರುವ ಬೆಳಕು ಭೂಮಿಯನ್ನು ತಲುಪಲು 1.3 ಸೆಕೆಂಡ್ ತಲುಪುತ್ತದೆ. ಪ್ರಶ್ನೆ 15, ಭೂಮಿಯು ಎಲ್ಲವನ್ನು ತನ್ನೆಡೆಗೆ ಎಳೆಯುವ ಶಕ್ತಿ ಯಾವುದು? ಅಂದರೆ ಆ ಶಕ್ತಿಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುರುತ್ವ ಶಕ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.